ಬಂದಿರೋ ಗುರು ಹಿರಿಯರಿಗೂ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ RCB ಟಿ ಶರ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ಇದು ಬೇರೆ ಯಾರಲ್ಲ, ನಮ್ಮ ಫಿಲಮ್ ಕಾಸ್ಟ್ಯೂಮ್ ಡಿಸೈನರ್ ಅಂದರೆ ವಿರಾಜ್ ತಂಗಿ ಅವರೇ ಡಿಸೈನ್ ಮಾಡಿಕೊಟ್ಟಿದ್ದು. ಬರ್ತಡೇ ಕೊಟ್ಟಿದ್ರು ಸಂಜನಾ ಮೇಡಮು, ಅವಾಗ ಹಾಕೋಕ್ಕಾಗಿರಲಿಲ್ಲ. ಈಗ ಒಳ್ಳೆ ವೇದಿಕೆ ಸಿಕ್ತು ಅಂತ ಹಾಕಿದ್ದೀನಿ. ಅದು ಬಿಟ್ಟರೆ ಇವತ್ತೊಂದು ವರ್ಲ್ಡಲ್ಲಿ ಒಂದು 3 ಪ್ರಮುಖ ವಿಷಯಗಳು. ಒಂದು, ಜಾನ್ಸಿನ ಮ್ಯಾಚ್ ಆಡದೆ ಒಂದು ರಿಟೈರ್ಮೆಂಟ್ ಕೊಟ್ಟ. ಮೆಸ್ಸಿ ಫುಟ್ಬಾಲ್ ಆಡದೆ ಇಂಡಿಯಾದಲ್ಲಿ ಫೇಮಸ್ ಆಗ್ತಿದ್ದಾನೆ. ನಾವು ಯಾರ್ದು ಹ್ಯಾಪಿ ಬರ್ತಡೇ ಇಲ್ಲದೆ ಬರ್ತಡೇ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಹ್ಯಾಪಿ ಬರ್ತಡೇ ಸಾಂಗ್ ಫಸ್ಟು ನನ್ನ ಬರ್ತಡೇಗೆ ಅಂದ್ಕೊಂಡ್ರು, ಅವಾಗ ಆಗಲಿಲ್ಲ. ಆಮೇಲೆ ವಿರಾಜ್ ಬರ್ತಡೇ ಇತ್ತು October 24, ಅವತ್ತು ಅಂದ್ಕೊಂಡು ಆಗಲಿಲ್ಲ. December 12th ಅಂತ ಒಂದು ಪ್ಲ್ಯಾನ್ ಮಾಡ್ದು. ಅವಾಗ ಅಟ್ಲೀಸ್ಟ್ ರಜನಿ ಸರ್ ಬರ್ತಡೇ ಇದೆ, ಅಲ್ಲಿಂದ ಇಲ್ಲಿಂದ ಏನೋ ಒಂದು ಮ್ಯಾಚಿಂಗ್ ಮಾಡೋಣ ಅಂತ. ಬಟ್ ಅವ್ರು ಡೆವಿಲ್ ಸಾಂಗ್ ಬಿಟ್ಟರು. ಸೊ ನಾವು ಸೇಮ್ ಪ್ಲಾಟ್ಫಾರ್ಮ್ ಆಗಿರೋದು, ಸರಿಗಮ ಆಗಿರೋದ್ರಿಂದ 2 days ಮುಂದೆ ಬಂದು ಇವತ್ತು ಯಾರ್ದು ಬರ್ತಡೇ ಸಿಗಲಿಲ್ಲ, ಆದರೂ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಬಟ್ ಸಾಂಗ್ ತುಂಬ ಅಂದರೆ ನಮ್ಮದು ದೇವರಾಜು ಮಾಡಿದ್ರೆ ಬಂದು ಮ್ಯೂಸಿಕಲ್, ವಿರಾಜ್ದೊಂದು ಮ್ಯೂಸಿಕಲ್ ಜರ್ನಿನೇ ಸಿನಿಮಾ. ಸೊ ನಮ್ಮ ಸಿನಿಮಾದಲ್ಲಿ ಅರೌಂಡ್ ಬಿಟ್ ಸಾಂಗು, ಈ ರೀತಿ ಥೀಮ್ಸು ಎಲ್ಲ ಸೇರಿ 12 ಸಾಂಗ್ವರೆಗೂ ಇದೆ. ಸೊ ಇದು ಫಸ್ಟ್ ಏನಕ್ಕೆ ಬಿಟ್ಟು ಅಂದರೆ, ಅಕಸ್ಮಾತ್ ಸಿನಿಮಾ ರಿಲೀಸ್ ಆಗೋದು ಒಂದು ತಡ ಆಗಿ IPL ಇವೆಲ್ಲ ಮುಂದಕ್ಕೆ ಹಾಕೊಂಡು 6 months ಆದರೂ ಬರ್ತಡೇ ಯಾರು ಬರ್ತಡೇ ಬಂದರೂ ಸಾಂಗ್ ಓಡ್ತಾ ಇರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಸಾಂಗ್ನ ಫಸ್ಟ್ ಬಿಟ್ಟಿದ್ವಿ. ಮತ್ತು ಈ ಸಿನಿಮಾದಲ್ಲಿ ಬೇರೆ ಥರ ಬರುತ್ತೆ. ಆದರೂ ಸಾಂಗ್ ಬಿಡಬೇಕಾದ್ರೆ ವಿರಾಜ್ ಡ್ಯಾನ್ಸರ್ ಬೇಸಿಕಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಇದು ಒಂದೇ ದಿವಸದಲ್ಲಿ ಶೂಟ್ ಮಾಡಿ ಅವರು ಜಸ್ಟ್ ಒಂದು ಪ್ರಮೋಷನಲ್ ಸಾಂಗ್ ಅಂತ ಬಿಟ್ಟಿದ್ದಾರೆ. ಬಟ್ ಸಿನಿಮಾದಲ್ಲಿ ಇದೊಂದು ಬೇರೆ ಥರನೇ ಬರುತ್ತೆ ಸಾಂಗು. ಅಂಥೋನಿ ದಾಸ್ ಸರ್, ನಾನು ನಿಮ್ಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗದೆ ಇರೋದು, ಆಮೇಲೆ ಹಿಂಗೆ ಹೇಳ್ತಾರೆ, ತರ್ಜುಮೆ ಮಾಡ್ತಾರೆ. ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್. ಯಾಕಂದರೆ ಸಿನಿಮಾನೇ ಒಂದು ಲ್ಯಾಂಗ್ವೇಜು. ನಾವು ಕನ್ನಡ, ತಮಿಳ್ ಏನೇ ಇದ್ರು ಸಿನಿಮಾನೇ ಒಂದು ಲ್ಯಾಂಗ್ವೇಜು. ನಾವು ಯಾವುದೇ ಲ್ಯಾಂಗ್ವೇಜ್ ಇದ್ರೂ ಸಿನಿಮಾ ನೋಡ್ತೀವಿ ನಾವು. ಮೊನ್ನೆ ಅನಿಮಿ ಒಂದು ಜಪಾನಲ್ಲಿ ರಿಲೀಸ್ ಆಗಿದೆ, ಜನ ಹೋಗಿ ಜಪಾನೀಸಲ್ಲಿ ನೋಡ್ತಿದ್ದಾರೆ. ಅಂದರೆ ಯಾವುದೇ ಲ್ಯಾಂಗ್ವೇಜ್ ಆದರೂ ರಿಲೀಸ್ ಆಗ್ತಾರೆ. ಬಟ್ ನೀವು ಹಾಡನ್ನ ಪ್ರಮೋಟ್ ಮಾಡೋಕ್ಕೆ ಅಷ್ಟು ದೂರದಿಂದ ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ನಾವು ಋಣಿಯಾಗಿರ್ತೀವಿ. ಯಾಕಂದರೆ ಯಾರ ಮೇಲೂ ನಾನು ಹೇಳಲ್ಲ, ಒಬ್ಬರು ಕನ್ನಡ ಸಿಂಗರ್ ಹತ್ರ ನಾವು ಹೋಗಿ ಬಾಂಬೆಲಿ ಹೋಗಿ ಆಡಿಸ್ಕೊಂಬಂದು ಎಲ್ಲ ಮಾಡಿ ಒಂದು ಸ್ಟೋರಿ ಹಾಕ್ಸೋಕ್ಕಾಗ್ತಿಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ. ಅವ್ರು ಹಾಡಿದ್ಮೇಲೆ ಕೆಲವ್ರು ಆಡೋದೇ ಇಲ್ಲ ಸಾಂಗು. ಈಗ ಮೋಹಿತ್ ಚೌಹಾಣ್ ನಮ್ಮ ಕೈಗೆ ಸಿಗಲ್ಲ, ಆ ರೀತಿ ಇರಲಿ ಸರ್, ಮುಂದೊಂದು ದಿನ ಹೇಳ್ತೀನಿ. ಅವ್ರ ಕೈಗೆ ಸಿಗಲ್ಲ, ಅದು ಓಕೆ, ಅವ್ರು ಆಡದೇ ಇದ್ರೆ ಓಕೆ ಅದು. ಬಟ್ ಆಡಿದ್ಮೇಲೆ ನಾವು ಆ ಹಾಡನ್ನ ಪ್ರಮೋಟ್ ಮಾಡೋಕೆ ಅವ್ರು ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಅವಾಗ ತುಂಬ ಹರ್ಟ್ ಆಗುತ್ತೆ. ಇವ್ರ ಕೈಲಿ ಇಷ್ಟು ಆಸೆ ಬಿದ್ದು ಆಡಿಸಿ ಎಲ್ಲ ಇದು ಮಾಡಿದ್ರು, ಅವರೇ ನಮಗೆ ಪ್ರಮೋಟ್ ಮಾಡಲ್ಲ ಅಂತ. ಬಟ್ ನೀವು ಹಾಡಿ ಅದರಲ್ಲಿ ಡ್ಯಾನ್ಸ್ ಮಾಡಿ ಇಲ್ಲಿಂದ ಅಲ್ಲಿಗೆ ಬಂದು, ಸೊ ನಾವು ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸರ್. ಅದೇ ಭಾಷೆಗಿಂತ ಸಿನಿಮಾ ದೊಡ್ಡದು ಅನ್ನೋದು ಒಂದು. ಅದು ಬಿಟ್ಟು ಕೊರಿಯೋಗ್ರಾಫರ್ ಟೈಗರ್ ರಾಜು ಸರ್, ಮತ್ತು ಲಿರಿಸಿಸ್ಟ್ ನಾವು ಅಲ್ಮೇಲಮ್ಮ ಟೈಮಲ್ಲಿ ಸ್ಟಕ್ ಆಗಿದ್ದು. ಅವಾಗ ನಾಗಾರ್ಜುನ್ ಬಂದು ಬರ್ಕೊಟ್ಟಿದ್ದ. ಅದಾದಮೇಲೆ ಮೇ ಬಿ ಯಾಕೆ ಸಿಗಲಿಲ್ಲ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಒಳ್ಳೆ ರೈಟಿಂಗ್ ಇರುತ್ತೆ. ಸೊ ಅದೇ ರೀತಿ ನೀನು ಬರ್ದಿರೋಲಾಗಿ ಹಿಟ್ ಆಗ್ತಿದೆ. ಸೊ ಅದೇ ರೂಟಲ್ಲಿ ನಮ್ಮದು ಸಾಂಗ್ ಇಟ್ಟಾದ್ರೆ ನಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮುಂದೆ ಹೆಚ್ಚಿಗೆ ಬರೋಣ. ಇದರಲ್ಲಿ ಇನ್ನೂ 1-2 ಸಾಂಗ್ ಬರೆಯೋದಿದೆ. ಸೊ ದಯವಿಟ್ಟು ಬರ್ದಿದ್ದೀನಿ ಆಲ್ರೆಡಿ, ಅಫ್ಕೋರ್ಸ್ ಬರ್ದಿದ್ದೀನಿ. ಥ್ಯಾಂಕ್ ಯು. ಮತ್ತು ವಿರಾಜ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ, ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ. ನಾವು ಇನ್ನೂ 1-2 ರಿಲೀಸ್ ಟೈಮಲ್ಲಿ ಪ್ರಮೋಷನಲ್ ಸಾಂಗ್ ಪ್ಲ್ಯಾನ್ ಮಾಡ್ತೀವಿ. ಅದು ಬಿಟ್ಟು ಕೀರ್ತಿ ಮೇಡಮ್ ಈ ಸಾಂಗಲ್ಲಿ ಫ್ಯೂಚರ್ ಆಗಿಲ್ಲ, ಬಟ್ ಅವರು ಅದ್ಭುತವಾದ ನಟಿ. ನಿಮಗೆ ಅವ್ರದ್ದು ಸಾಂಗ್ಗಳು ಮುಂದೆ ರಿಲೀಸ್ ಆಗೋ ಟೈಮಲ್ಲಿ ಗೊತ್ತಾಗುತ್ತೆ. ಹಾಗೆ ಬಂದಿರೋ ಕಲಾವಿದರು ಎಲ್ಲರೂ ಹೇಳ್ತಾ ಹೋದ್ರೆ ತುಂಬ ಜನ ನಮ್ಮ ಸಿನಿಮಾದ ಕಲಾವಿದರು ಎಲ್ಲ ಇದ್ದಾರೆ. ಅವರು ಪ್ರತಿಯೊಬ್ಬರಿಗೂ, ಮತ್ತು ಕುಮಾರ್ ಸರ್ ಬಂದಿದ್ದೀರಾ, ಮತ್ತು ಸುರೇಶ್ ಸರ್ ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬರಿಗೂ, ಕಾರಂಜಿ ಶ್ರೀಧರ್ ಸರ್, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು. ಸೇರಿರುವಂಥ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ರಸಿಕರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು. ಸಿನಿಮಾ ಅನ್ನೋದು ಒಂದು ಕನಸು, ಸಿನಿಮಾ ಅನ್ನೋದು ಒಂದು ಜೀವನ, ಸಿನಿಮಾ ಅನ್ನೋದು ಒಂದು ದಾರಿ. ಚಿಕ್ಕವನಿಂದನೂ ಕೂಡ ನಾನು ಇದನ್ನೇ ಅಂದ್ಕೊಂಡು ಬಂದಿರೋದು. ಬೈ ಗಾಡ್ಸ್ ಗ್ರೇಸ್ ಈಗಲೂ ಕೂಡ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ತುಂಬ ಹೆಮ್ಮೆಯ ವಿಷಯ. ಯಾಕಂದರೆ ಎಷ್ಟೊಂದು ಜನ ಒಂದೇನೋ ಆಗಬೇಕು ಅಂದ್ಕೊತಾರೆ, ಅದು ಆಗೋದಿಲ್ಲ. ಇಲ್ಲ ಒಂದೇನೋ ಒಂದು ಬರುತ್ತೆ ರೀಸನು, ಮುಂದೂಡ ಆಗುತ್ತೆ. ಬಟ್ ನನಗೆ ಅದೇ ಒಂದು ಇದು ಫುಲ್ ಕಂಟಿನ್ಯೂ ಆಗಿದೆ ಅಂತಂದ್ಬಿಟ್ಟು ನನಗೆ ಭಾಳ ಖುಷಿಯಾಗಿದೆ. ಒಬ್ಬ ನಟನಾಗಿ ಉಳಿದಿದ್ದೀನಲ್ಲ ಆಗ್ಲಿಂದನೂ ಅನ್ನೋದೊಂದು ಖುಷಿಯಾಗಿದೆ. ಮೊದಲನೇದಾಗಿ ನಾನು ಆ ಪರಮಾತ್ಮನಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ದಾರಿ ನನ್ನ ಸಾಕ್ತಾ ಅದಕ್ಕೆ. ದೇವರು ರುಜು ಮಾಡಿದನು. ನಮ್ಮೆಲ್ಲರ ಲೈಫಲ್ಲಿ ಒಂದೊಂದು ಇನ್ಸಿಡೆಂಟ್ಗಳು ನಡೀತಿರ್ತವೆ. ನಾವೇನೋ ಆಗಬೇಕು ಅಂದ್ಕೊತೀವಿ, ಅದಾಗಲ್ಲ. ಅಥವಾ ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊತೀವಿ, ಅದು ಆಗೋದಿಲ್ಲ. ಬಟ್ ಅದ್ರ ಹೊರತುಪಟ್ಟಾಗಿ ಮತ್ತೊಂದು ಕೆಲಸ ಆಗಿರುತ್ತೆ, ಅದು ನಮ್ಗೆ ಒಳ್ಳೇದಾಗಿರುತ್ತೆ. ಎವ್ರಿಥಿಂಗ್ ಇಸ್ ಅ ಡೆಸ್ಟಿನಿ. ದೇವರು ರುಜು ಮಾಡಿದನು ಅಂದರೆ
ಆತ ನಮ್ಮೆಲ್ಲರ ಸ್ಕ್ರಿಪ್ಟ್ನು ಬರೆದ್ಬಿಟ್ಟಿದ್ದಾನೆ, ನಾವು ಅದನ್ನ ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಸೊ ನಾವೆಲ್ಲರೂ ಆ್ಯಕ್ಟರ್ಸೇ. ಅವ್ನು ಏನು ಹಾಕಿದಂತ ತಾಳ, ಆ ತಾಳಕ್ಕೆ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ನಮ್ಮ ಸಿನಿಮಾದ ಮೇನ್ ಶೀರ್ಷಿಕೆ ಕೂಡ ಅದೇನೆ, ದೇವರು ರುಜು ಮಾಡಿದ್ದೇನೋ ಅಂದರೆ ಎವ್ರಿಥಿಂಗ್ ಇಸ್ ರಿಟನ್, ಆರ್ಟಿಸ್ಟ್ಗಳು ಕ್ಯಾರೆಕ್ಟರ್ಗಳು ಸಿನಿಮಾದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಸಿನಿಮಾದಲ್ಲಿ ನಮ್ಮದು ಸರ್ ಹೇಳ್ದಂಗೆ 10-12 ಸಾಂಗ್ ಬರುತ್ತೆ, ಬಿಟ್ ಸಾಂಗ್ಸ್ ಎಲ್ಲ ಸೇರಿ 10-12 ಸಾಂಗ್. ಬಿಕಾಸ್ ಇಟ್ಸ್ ಅ ಮ್ಯೂಸಿಕಲ್ ಲವ್ ಸ್ಟೋರಿ ಆಗಿರೋದ್ರಿಂದ 10-12 ಸಾಂಗ್ ಬರುತ್ತೆ. ಹ್ಯಾಪಿ ಬರ್ತ್ಡೇ ಅನ್ನೋದು ಸಾಂಗು ನಾನು ಸರ್ ಹತ್ರ ಒಂದ್ಸಲ ಮಾತಾಡಬೇಕಾದ್ರೆ, ಇದು ಒಂದು ಪೋರ್ಷನಲ್ಲಿ ಬರುತ್ತೆ ಫಿಲಮಲ್ಲಿ. ಒಂದು ಪೋರ್ಷನ್ ಏನಂತಂದರೆ, ನಾವು ಏನೋ ಒಂದು ಬರುತ್ತೆ ಪೋರ್ಷನ್, ಅದು ನಾನು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಸರ್ಗೆ ಕೇಳಿ, ಸರ್ ಇಲ್ಲಿ ಏನಾದರೂ ಒಂದು ಸ್ಲಾಟಲ್ಲಿ ಹಾಕ್ಬೋದ, ನಾವು ಒಳ್ಳೆ ಮಾಸ್ ಸಾಂಗ್ ಬೇಕು ಸರ್, ನನಗೆ ಡ್ಯಾನ್ಸ್ ಮಾಡೋದು ಭಾಳ ಇಷ್ಟ, ಒಂದು ಒಳ್ಳೆ ಮಾಸ್ ಸಾಂಗ್ ಏನಾದ್ರು ಹಾಕ್ಬೋದ ಅಂತ. ಹಾಕೋಣ ವಿರಾಜ್ ಅಂತಂದ್ರಿ ಸರ್. ಸರ್ ಯಾವ ಥರ ಹಾಕೋದು ಸರ್, ತುಂಬ ಇದ್ರ ಥರ ಬೇಡ, ಜಸ್ಟ್ ಏನಾದರೂ ಒಂದು ಹೊಸದಾಗಿರಲಿ, ರೆಗ್ಯುಲರ್ ಬೇಡ ಸರ್ ಅಂತಂದೆ. ಸರ್ ಅದಕ್ಕೆ ಫೋನಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಗುತ್ತಾ ನಗುತ್ತಾ ಬಾಡು ನೀನು 100 ವರ್ಷ ಏನೋ ಬರ್ತಿತ್ತು. ಆಗ ನೋಡ್ಬಿಟ್ಟು ಸರು ಒಂದು ಹ್ಯಾಪಿ ಬರ್ಡೇ ಸಾಂಗ್ ಮಾಡೋಣ ವಿರಾಜ್ ಅಂತಂದರು. ಸರ್ ಹ್ಯಾಪಿ ಬರ್ಡೇ ಸಾಂಗ್ ಅದ್ರಲ್ಲಿ ಮಾಸಿಂಗ್ ಸರ್ ತರೋದು ಅಂತಂದರು. ಇಲ್ಲ ನಾವು ಮಾಡೋಣ ಅಂತಂದರು. ಆಮೇಲೆ ಒಬ್ರೊಬ್ರಾಗಿ ಸೇರಿಕೊಂಡ್ರು, ನಾಗಾರ್ಜುನ್ ಸರ್ ಸೇರಿಕೊಂಡ್ರು, ನಮ್ಮ ಮಾಸ್ಟರ್ ಸೇರಿಕೊಂಡ್ರು. ಸೊ ಹಿಂಗೆ ಒಬ್ರೊಬ್ರಾಗಿ ಸೇರ್ಕೊಂಡು ಆ ಸಾಂಗಿಗೆ ಒಂದು ಹೊಸ ರೂಪನೇ ಸಿಕ್ಬಿಡ್ತು. ಸರ್ ಹತ್ರ ಹೋಗ್ಬಿಟ್ಟು ನಾವು ಸ್ಟುಡಿಯೋಲ್ಲಿ ಕೇಳಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸರ್ ಹತ್ರ, ಬಂದಿಲ್ಲ ಅವ್ರು, ಏನೋ ಕೆಲಸ ಇದೆ ಅಂದ್ಬಿಟ್ಟು. ಆ ಕೇಳಿದ ತಕ್ಷಣ ನಮ್ಗೆ ಎಲ್ರಿಗೂ ಒಂದು ವೈಬು, ಎಲ್ರ ಬರ್ಡೇಗೂ ಆಗುತ್ತಲ್ಲ ಸಾಂಗು, ನಮ್ಮ ಸಿನಿಮಾ ಟೀಮಿಂದ ಎಲ್ರಿಗೂ ಒಂದು ಗಿಫ್ಟ್ ಸಿಕ್ತಂಗೆ ಆಗುತ್ತೆ, ಎಲ್ರು ಬರ್ಡೇಸ್ಗೂ ಹಾಕೋತಾರೆ. ಇತ್ತೀಚಿನ ದಿನಗಳಲ್ಲಿ ಯಾವುದು ಬಂದಿಲ್ಲ ಸಾಂಗ್ ಆ ಥರ. ಸೊ ಅದಕ್ಕೋಸ್ಕರ ನಾವು ಅದನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಸಾಂಗ್ ಅನ್ನೋದನ್ನ. ಇದಾದಮೇಲೆ ಇನ್ನೊಂದು 2-3 ಸಾಂಗ್ಗಳು ತುಂಬ ಚೆನ್ನಾಗಿದೆ. ಹ್ಯಾಪಿ ಬರ್ತ್ಡೇ ಎವರಿಬಡಿ ಅಲ್ವಾ? ಇದೇ ಜಾಗದಲ್ಲಿ ಎಷ್ಟು ದಿವಸ ಆಯ್ತಪ್ಪ ಮುಹೂರ್ತ ಮಾಡಿ? ಹೌದಾ? ನಿಜವಾಗ್ಲೂ ನನಗನ್ಸುತ್ತೆ ಆ ಮುಹೂರ್ತ ದಿವಸ ನಾವು ನೀವೆಲ್ಲ ಭಾಗವಹಿಸಿದ್ವಿ. ನಮ್ಮ ಹುಡುಗ ಬರೇ ನಮ್ಮ ಹುಡುಗ ನಾವು ಅಂತ ಇದ್ವಿ, ಇವನೇನು ಮಾಡ್ತಾನೆ ಅಂತ. ನನಗೆ ಚಿಕ್ಕದಿಂದ ನೋಡ್ಕೊಂಡು ಬಂದಿದ್ದೆ, ಇವು ಇಷ್ಟು ಮಟ್ಟಿಗೆ ಈ ಸಿನಿಮಾ ರಂಗದಲ್ಲಿ ಈ ಕಲೆ ಒಳಗೆ ಬೆಳಿತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಜೊತೆ ಇನ್ನೊಂದು ಏನಪ್ಪ ಅಂದ್ರೆ, ನನಗೆ ಯಾಕೆ ಹೆಮ್ಮೆ ಅನಿಸುತ್ತೆ ಅಂದರೆ, ನಮ್ದೊಂಥರ ಕಲೆಗಾರ ವಂಶ ರೀ, ಏನು ಅಂಥ ವಂಶ ಅಲ್ಲ ನಮ್ಮದು. ಇವರು ತಾತ ತಿಪ್ಪ ಚಿಕ್ಕಪ್ಪ ಅಂತ ನಾವು ಕರೀತಿದ್ವಿ. ಅವರು ಒಳ್ಳೆ ಕಲಾವಿದರು, ಸಂಗೀತಗಾರರು, ನಾಟಕಕಾರರು. ಅಲ್ಲಿ ಬಂದ ಇದೊಂದು ಕುಡಿಯಿರು, ಇವನು ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಯಾರಿಗೂ ಇಲ್ಲದಿರ್ತಕ್ಕಂಥ ಒಂದು ಪ್ರತಿಭೆ ಉಂಟಾಯಿತು. ಆ ಪ್ರತಿಭೆ ನಾವೇನು ಮಾಡ್ದ, ಸಾಧನೆ ಮಾಡ್ದ. ಸುಮ್ಮನೆ ಅವನು ಆರ್ಟಿಸ್ಟ್ ಆಗಿ ಬರಲಿಲ್ಲ. ಅವನು ಮನೇಲಿ ಒಳ್ಳೆ ವ್ಯವಸಾಯ ಮಾಡ್ತಾ ಇದ್ದ. ಕಂಪ್ಲೀಟ್ ವ್ಯವಸಾಯ ಮಾಡಿ 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 ಒಂದು ದಿವಸ ಪಿಕ್ಚರ್ ಮಾಡಬೇಕು ಅಂತ ಮನಸ್ಸು ಮಾಡಿದ್ರು. ಈಗ ತಂದೆ ಸಾರಿ ಆ ತಂದೆ ತಾಯಿಗಳು ತುಂಬ ಸಪೋರ್ಟ್ ಮಾಡಿದ್ರು ಅವನಿಗೆ. ಜೊತೆಗೆ ಆ ದೊಡ್ಡ ಪಿಲ್ಲ ಕೂತಿರೋ ವಾಸು ಅವ್ರಿಗೆ ಮೊದಲಿಂದ ಕೂಡ ಸಿನಿಮಾದ ಜೊತೆಗೆ ಸಂಪರ್ಕ ಜಾಸ್ತಿ. ಅದನ್ನು ನಮ್ಮ ಹುಡುಗ ಉಳಿಸ್ಕೊಂಡು ಬೆಳೆಸ್ಕೊಂಡ. ಒಂದು ಪಿಕ್ಚರ್ ಶೂಟಿಂಗ್ ಮಾಡುವ ಸ್ವಲ್ಪ ಹೋಗಿದ್ದೆ ನಾನು, ಯಾವುದೋ ಒಂದು ಮನೇಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಅವನು ನೋಡಿದಾಗ ಅವನ ಶ್ರದ್ಧೆ, ಅವನ ಶ್ರಮ ನಿಜವಾಗ್ಲೂ ಕೂಡ ನನಗೆ ಖುಷಿ ಕೊಡ್ತಾಯಿದ್ದೆ. ಬರೋಲ್ಲ ಕಡೆ, ಇಲ್ಲೂ ಕೂಡ ನಮ್ಮದೊಂದು ಕುಡಿ ಸಿನಿಮಾ ರಂಗದಲ್ಲಿ ಬರ್ತಾ ಇದೆ, ಅವನು ಒಳ್ಳೇದಾಗಬೇಕು ಅಂತ ಹೇಳಿ ಅವತ್ತು ಹಾರೈಸ್ಕೊಂಡು ಬಂದಿದ್ದೆ. ಇವತ್ತು ಹೌದಾ ಏನಮ್ಮ ಬಾಮ್ಮ, ನೀನು ಯಾಕಮ್ಮ? ಕೀರ್ತಿ ಕೃಷ್ಣ. ಬಾ ನೋಡಿ, ನಮ್ಮ ಶ್ರುತಿಯವ್ರ ತಂಗಿ ಮಗಳಂತೆ. ನೋಡಿ ಎಲ್ಲೆಲ್ಲ ಸೇರ್ಕೊಳ್ತೇವೆ, ಕಲಾವಿದ ವಂಶ ಅಲ್ಲೆಲ್ಲ ಸೇರ್ಕೊಳ್ಳಿ, ಒಂದಕ್ಕೆ ಇದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ, ಹಾಗೆ ಈ ಕಲಾವಿದರೆಲ್ಲ ಸೇರಿಕೊಂಡ್ರೆ ಏನೋ ಒಂದು ಲೈಟಿಂಗ್ ಬ್ರೈಟ್ನೆಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಬ್ರೈಟ್ನೆಸ್ ನಮ್ಮ ಹುಡುಗ, ನಮ್ಮ ಮೇಡಮ್ ಬಂದಿದ್ದಾರೆ, ನಮ್ಮ ಶ್ರುತಿ ತಂಗಿಯವ್ರ ಮಗ. ವೆರಿ ಗುಡ್. ನಿಜವಾಗ್ಲೂ ಕೂಡ ನಾನು ಇನ್ನೂ ಸಾಂಗ್ ನೋಡಿಲ್ಲ,
ನೀವೆಲ್ಲ ನೋಡ್ಬಿಟ್ಟಿದ್ದೀರಿ, ನೋಡಿದ್ರೆ ಪುನಃ ಹಾಕ್ತಾರಾ? ವೆರಿ ಗುಡ್. ನೋಡಿ, ನಮ್ಮ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರು, ಈಗ ಮಲ್ಲೇಶ್ವರ ಕೋಪ್ ಸೊಸೈಟಿ ಅಧ್ಯಕ್ಷರು, ಮೇಲಾಗಿ ಮಾಜಿ ಅಧ್ಯಕ್ಷರು ಭಾಮಹರೀಶ್ ಕೊಟ್ಟು ಬಂದಿದ್ದಾರೆ. ಎಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದೆಲ್ಲ ಸೇರ್ಕೊಂಡ್ರೆ ಒಂದು ಚೆನ್ನಾಗಿ ಬರ್ತದೆ. ಎಲ್ಲ ಪಲ್ಯಗಳಲ್ಲಿ ಒಂದೇ ಅಕ್ಷರ ಆಗಲಿ, ಎಲ್ಲ ಮಿಕ್ಸ್ ಮಾಡಿದ್ರೆ ಆ ಪಲ್ಯ ಚೆನ್ನಾಗಿ ಬರುತ್ತೆ.